ಗ್ಲೋಬಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ವೈ ಆರ್ ಸ್ವಾಮಿಯವರ ಜೀವನ ಯಾನದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ವೈ ಆರ್ ಸ್ವಾಮಿಯವರ ಅನೇಕ ಸಿನಿಮಾಗಳ ಬಗ್ಗೆ ನಾವು ಈಗ ನೋಡ್ಕೊಳ್ತಾ ಬಂದ್ವಿ. ಅವರ ಭಲೆ 3 ಸಿನಿಮಾಗಳು, ಅದ್ರ ಬಗ್ಗೆ ನಾನು ಕಳೆದ ಸಂಚಿಕೆನಲ್ಲಿ ಹೇಳಿದ್ದೆ. ಅದರಲ್ಲಿ ಬಲೆ ಜೋಡಿ ಬಗ್ಗೆ ನಾವು ಕಳೆದ ಸಂಚಿಕೆನಲ್ಲಿ ಮಾತಾಡಿದ್ವಿ. ಬಲೆ ರಾಜನ ನಾವು ಹಿಂದೆಯೇ ಕವರ್ ಮಾಡಿದ್ವಿ. ಈಗ ಬಲೆ ಹುಚ್ಚ ಬಗ್ಗೆ ಮಾತಾಡ. ಇದು ಶ್ರೀನಿಧಿ ಆರ್ಟ್ ಕ್ಲೈಂಬೈನ್ಸ್ ಗೋಪಾಲ್ ಲಕ್ಷ್ಮಣ್ ಅವರು ಮಾಡಿದಂಥ ಸಿನಿಮಾ. ಇದು ಮುಂದೆ ಬಂಗಾರದ ಮನುಷ್ಯ ಸಿನಿಮಾನ ಕೂಡ ಇವರೇ ಮಾಡ್ತಾರೆ. ಅಷ್ಟೊತ್ತಿಗಾಗಲೇ ಉಯ್ಯಾಲೆ ಅಂತ ಸಿನಿಮಾ ಮಾಡಿದರು. ಗೋಪಾಲ್ ಲಕ್ಷ್ಮಣ್ ಬಗ್ಗೆ ನಾನು ಈ ಹಿಂದೆ ಹೇಳಿದ್ದೀನಿ. ರಾಜ್ಕುಮಾರ್ ಅವರ 100ನೇ ಚಿತ್ರದ ಬಿಡುಗಡೆ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂಥವರು. ಇವರಿಬ್ಬರು ಕೂಡ ಬಹಳ ಹೆಸರಾಗಿದ್ದು, ಜೋಡಿಯಾಗಿದ್ದು ಆ ಕಾರಣಕ್ಕೆ. ಮುಂದೆ ಕನ್ನಡ ಚಿತ್ರರಂಗದಲ್ಲಿ ಬಹಳ ದೊಡ್ಡ ಇತಿಹಾಸವನ್ನು ಮಾಡಿದ್ರು. ಗೋಪಾಲ್ ಅವ್ರನ್ನ ನಾನು ನೋಡಿಲ್ಲ, ಆದರೆ ಲಕ್ಷ್ಮಣ್ ಅವ್ರನ್ನ ನಾನು ತುಂಬ ನಿಕಟವಾಗಿ ನೋಡಿದ್ದೀನಿ. ನಾವು ಚಲನಚಿತ್ರ ಇತಿಹಾಸ ಬರುವಾಗ ಅವ್ರು ಫಿಲಮ್ ಚೇಂಬರಿಗೆ ಯಾವಾಗಲೂ ಬಂದು ಕೂತ್ಕೊಂಡು ಈ ಹಳೆಯ ಕತೆಗಳನ್ನೆಲ್ಲ ಹೇಳ್ಕೊಂಡು ಬರೋರು. ಅವ್ರು ಹೇಳಿದಾಗ ಎಷ್ಟೋ ಕತೆಗಳು ನಮಗೆ ಇಲ್ಲಿ ಹಿಂಗಲ್ವಲ್ಲ ಸರ್, ಹಂಗಲ್ವಲ್ಲ, ನಿನಗೇನೇ ಗೊತ್ತು, ನಾನು ಸಿನಿಮಾದಲ್ಲಿ ಇದ್ದವನು ಮಾಡ್ದೆ, ನಂಗೆ ಗೊತ್ತು ಅಂತ ಹೇಳೋರು. ಆದರೆ ನನಗೆ ಅವತ್ತು ಅದರ ಮಹತ್ವ ಗೊತ್ತಾಗಿ. ಇವತ್ತು ಲಕ್ಷ್ಮಣ್ ಹೇಳಿದ ಅನೇಕ ಕಥೆಗಳು ನನಗೆ ಇತಿಹಾಸವನ್ನು ಮತ್ತೆ ಜೋಡಿಸುವಾಗ ಬಹಳ ಮುಖ್ಯ ಅಂತ ಅನಿಸುತ್ತೆ. ಅದರಲ್ಲಿ ಬಲೆ ಹುಚ್ಚಕ್ಕೆ ಸಂಬಂಧಪಟ್ಟಿದ್ದು ಒಂದು ಘಟನೆ ನನಗೆ ಲಕ್ಷ್ಮಣ್ ಅವರೇ ಹೇಳಿದ್ದು. ಈ ಸಿನಿಮಾದಲ್ಲಿ ಒಂದು ಕಾಸ್ಟ್ಯೂಮನ್ನು ಅಣ್ಣ ಅವರಿಗೆ ಹಾಕಿದ್ರು. ಅವನು ಒಂದು ಮನೆಯಾಗೆ ಸೇರ್ಕೊತಾನೆ, ಹುಚ್ಚನಾಗಿ ಸೇರ್ಕೊತಾನೆ. ಕೊನೆಗೆ ಅವನು CID ಆಫೀಸರ್ ಅನ್ನೋದು ಇಡೀ ಸಿನಿಮಾದ ರಹಸ್ಯ. ಅದು ಕೊನೆಗೆ ಗೊತ್ತಾಗುತ್ತೆ. ಅದು ಕೋಟಾ ನೋಟಿನ ದಂಧೆಯನ್ನು ಅವನು ಹೆಂಗೆ ಪತ್ತೆ ಮಾಡ್ತಾನೆ ಅನ್ನೋದು ಕತೆ. ಆ ಕಾಸ್ಟ್ಯೂಮ್ ನೋಡಿದ ಕೂಡಲೇ ಅಣ್ಣವ್ರು ಹೇಳಿದ್ರಂತೆ, ಇಲ್ಲ ಇದು ಹುಚ್ಚಿನ ಥರ ಇಲ್ಲ, ಇದು ಕಾಸ್ಟ್ಯೂಮ್ ಹಿಂಗಿಲ್ಲ, ಅದು ಹುಚ್ಚನಿಗೆ ಅದೊಂದು ಸ್ಪೆಸಿಫಿಕ್ ಇದಿರುತ್ತೆ. ಇವ್ರು ಹುಚ್ಚಂಗೆ ಏನೇ ಇರುತ್ತೆ, ಅವ್ನು ಹೆಂಗೆಂಗೋ ಇರ್ತಾನೆ ಅವನು ಹುಚ್ಚ ತಾನೆ ಅವನು ಅಂತ. ಇಲ್ಲ ಅಣ್ಣವ್ರು, ಇಲ್ಲ ಇದು ಈ ಕಾಸ್ಟ್ಯೂಮ್ ಸರಿ ಹೋಗ್ತಾ ಇಲ್ಲ ನನಗೆ. ಸರಿ, ಅಷ್ಟೊತ್ತಿಗೆ ಇವ್ರಿಗೆ ಗಲಾಟೆ ನಡೀತಿರುವ ಸಂದರ್ಭದಲ್ಲಿ ಬೀದಿಲಿ ನಿಜವಾಗ್ಲೂ ಒಬ್ಬ ಹುಚ್ಚ ಹೋಗ್ತಾ ಇದ್ದಂತೆ. ಅವ್ರು ಅಣ್ಣವ್ರು ಹೇಳಿದ್ರು, ನೋಡಿ ಆ ಹುಚ್ಚ ನೋಡಿ, ಅವ್ನು ಹೆಂಗೆ ಬಟ್ಟೆ ಹಾಕೊಂಡಿದ್ದಾನೆ, ಇಲ್ಲಿ ಹರಿದೋಗಿದೆ, ಇಲ್ಲ ಹಂಗಿರ್ಬೇಕು ಹುಚ್ಚ ಅಂತಂದರೆ ಅಂತ. ಇವರು ಲಕ್ಷ್ಮಣ್ ಇಬ್ಬರನ್ನು ಕಳಿಸ್ಬಿಟ್ಟು ಆ ಹುಚ್ಚನ್ನು ಹಿಡ್ಕೊಂಡು ಬಂದು ಅವನ ಬಟ್ಟೆ ಎಲ್ಲ ತೆಗೆದು ಅವನಿಗೆ ಬೇರೆ ಬಟ್ಟೆ ಹಾಕಿಸಿ ಆ ಬಟ್ಟೆಯನ್ನೆಲ್ಲ ಒಗೆದು ಐರನ್ ಮಾಡಿ ಅಣ್ಣವ್ರಿಗೆ ಹಾಕಿದ್ರಂತೆ. ನೀವು ಬಲೆ ಹುಚ್ಚದಲ್ಲಿ ಇವತ್ತು ಕಾಣುವುದು ಈ ಕಾಸ್ಟ್ಯೂಮ್. ಲಕ್ಷ್ಮಣ್ ಹೇಳೋರು, ಅಲ್ಲ ನೀವು ಸಿನಿಮಾ ನೋಡಿ ಎಲ್ಲ ಕಾಮೆಂಟ್ ಮಾಡ್ತಿರಲ್ಲ, ನಾವು ಎಷ್ಟು ಕಷ್ಟಪಟ್ಟಿದ್ದು ಆ ಹುಚ್ಚಿನ ಹಿಡ್ಕೊಂಬಂದು ಆ ಬಟ್ಟೆ ಹಾಕ್ಸೋದಕ್ಕೆ ಅಂತೇಳಿ. ನನಗೆ 2 ಬಹಳ ಮುಖ್ಯವಾದ್ದು. ಒಂದು, ಅಣ್ಣವ್ರು ಎಷ್ಟು ಸೆನ್ಸ್ ಇತ್ತು ಅವ್ರಿಗೆ, ಅಂದರೆ ಇಂಥ ವೇಷ ಇಂಥದ್ದಕ್ಕೆ ಸರಿ ಹೋಗುತ್ತೆ ಅಂತ ಈ ಕಥೆಗಳನ್ನು ತುಂಬ ನಾನು ಕೇಳಿದ್ದೀನಿ. ಮತ್ತು ಅಣ್ಣವರು ಮಾತನಾಡುವಾಗಲೂ ಅದನ್ನು ಹೇಳೋರು. ಅಂದರೆ ನಿಮಗೆ ಒಂದು ಪಾತ್ರ ಅಂತಂದರೆ ಬರೀ ನಾನು ಬಟ್ಟೆ ಹಾಕ್ಕೊಂಬಿಟ್ರೆ ಆಗಲ್ಲಯ್ಯ, ಅದಕ್ಕೆ ಜೀವ ತುಂಬಬೇಕು, ಅದಕ್ಕೆ ಜೀವ ತುಂಬಿದ್ರೆ ಆ ಪಾತ್ರ ಆಗುವಂತಹದ್ದು ಅಂಥೇಳಿ. ಇದು ರಾಜ್ಕುಮಾರ್, ಆರತಿ, ಶ್ರೀನಾಥ್, ಸಂಪತ್, ಲೋಕನಾಥ್, ವಜ್ರಮುನಿ, ದಿನೇಶ್, ಶಕ್ತಿ ಪ್ರಸಾದ್, ತುಗದೀಪ ಶ್ರೀನಿವಾಸ್, ಹೀಗೆ ಅನೇಕ ಜನ ಪ್ರಮುಖ ಕಲಾವಿದರು ಅಭಿನಯಿಸಿದಂಥ ಸಿನಿಮಾ. ಬಲೆ ಹುಚ್ಚ ಒಂದು ಕಾರಣಕ್ಕೆ ಇತಿಹಾಸದಲ್ಲಿ ಬಹಳ ಮುಖ್ಯವಾದ ಸಿನಿಮಾ. ಯಾಕಂದರೆ 1000 ಚಿತ್ರಗಳಲ್ಲಿ ಅಭಿನಯಿಸಿದ ಬಹಳ ಮುಖ್ಯ ಕಲಾವಿದೆ ಹೆಲೆನ್. ಕ್ಯಾಬ್ರೆ ಅಂದರೆ ಹೆಲೆನ್ ಅಂತ ಒಂದು ಕಾಲದಲ್ಲಿ ಭಾಳ ಪ್ರಸಿದ್ಧ. ಅವರು ಪೂರ್ಣ ಪ್ರಮಾಣದ ಒಂದು ಹಾಡಿನಲ್ಲಿ ಕಾಣಿಸ್ಕೊಂಡಿರೋದು ಈ ಸಿನಿಮಾದಲ್ಲಿ. ಇದು ಬೆಂಗಳೂರಿನ ಪುರಭವನದಲ್ಲಿ ಈ ಸಿನಿಮಾ ಶೂಟಿಂಗ್ ಆಯಿತು. ಇದರಲ್ಲಿ ಇನ್ನೊಂದು ವಿಶೇಷ ಇದೆ. ಏನಂದ್ರೆ, ನಾವು ಯಾರ ಬಗ್ಗೆ ಇಷ್ಟು ಸಂಚಿಕೆಗಳನ್ನು ಮಾಡ್ತಾಯಿದ್ವೋ ವೈ ಆರ್ ಸ್ವಾಮಿಯವರು ಕೂಡ ಈ ಹಾಡಲ್ಲಿ ಕಾಣಿಸ್ಕೊಳ್ತಾರೆ. ಅವರು ತೆರೆ ಮೇಲೆ ಕಾಣಿಸಿಕೊಳ್ಳುವ ಏಕೈಕ ಸನ್ನಿವೇಶ ಬಲೆ ಹುಚ್ಚ ಸಿನಿಮಾದ ಈ ಹಾಡು. ಇದರಲ್ಲಿ ರಾಜನ್ ನಾಗೇಂದ್ರ ಅವರು ಸಂಗೀತ ನೀಡಿರ್ತಕ್ಕಂಥದ್ದು. ನೋಡು ಲವ್ಲಿ ಬ್ಯೂಟಿ, ನಾನು ಹೆಲೆನ್ ಕಾಣಿಸ್ಕೊಳ್ಳೋ ಹಾಡು ಅಂತ ಹೇಳಿದ್ನಲ್ಲ, ಅದು ಬಹಳ ಪ್ರಸಿದ್ಧವಾದ ಹಾಡು. ಯಾರು ನೀನು ಹೇಳು ಇನ್ನೊಂದು ಪ್ರಸಿದ್ಧವಾದ ಹಾಡು. PV ಶ್ರೀನಿವಾಸ್ ಹೇಳಿರುವ ಬಹಳ ಅದ್ಭುತವಾದ ಹಾಡುಗಳಲ್ಲಿ ಕಲ್ಲಾದೆ ಏಕೆಂದು ಬಲ್ಲೆ. ನನಗೆ ಒಂಥರ ರಾಜ್ಕುಮಾರ್ ಅವರನ್ನು ನಾವು ಭಕ್ತಿಭಾವದ ಅನೇಕ ಪಾತ್ರಗಳಲ್ಲಿ ನೋಡಿದ್ದೀವಿ. ಅದರಲ್ಲಿ ಈ ಕಲ್ಲಾದೆ ಏಕೆಂದು ಬಲ್ಲೆ ಇದೆಯಲ್ಲ, ಒಂಥರ ನಾಸ್ತಿಕವಾದವನ್ನು ಹೇಳ್ತಕ್ಕಂಥದ್ದು. ಒಂಥರ 70ರ ದಶಕದಲ್ಲಿ ದೇವರ ಅಸ್ತಿತ್ವವನ್ನು ಪ್ರಶ್ನೆ ಮಾಡ್ತಕ್ಕಂಥ ಸಂದರ್ಭ ಬರುತ್ತೆ. ಯಾಕೆ ನಾನು ಅಣ್ಣವ್ರಿಗೆ ಎಷ್ಟು ಒಳ್ಳೆಯ ರೀಡಿಂಗ್ ಇತ್ತು ಅನ್ನೋದಕ್ಕೆ ಈ ಘಟನೆ ನಾನು ಹೇಳೋದು. ಅಣ್ಣವ್ರ ಹತ್ರ ನಾನೇನೋ ಒಂದು ಸಲ ಮಾತನಾಡುವಾಗ
ಅಣ್ಣವ್ರು ಹೇಳಿದ್ದು ಯಾವ ರಾಮಾಯಣದಲ್ಲಿ ಬರ್ತಾರೆ ಗೊತ್ತಿಲ್ಲ, ಇದು ಅಣ್ಣವ್ರು ಹೇಳಿದ್ದು. ನೋಡಯ್ಯ, ರಾಮ ಆಯಿತು ವನವಾಸಕ್ಕೆ ಬಂದುಬಿಡ್ತಾನೆ, ಆಮೇಲೆ ದಶರಥನ ಸಾವು ಸಂಭವಿಸಿ ಬರ್ತಾರೆ. ಅದು ನಮ್ಮ ಕಂಪ್ನಿ ನಾಟಕದಲ್ಲಿ ಇದು ನಾಡ್ತಿದ್ವಿ ಅಂತ ಅವ್ರು ಹೇಳಿದ್ದು. ಆಗ ವಾಪಸ್ಸು ಇವರೆಲ್ಲ ಜನಕ ಮಹಾರಾಜ ಕೂಡ ಬರ್ತಾನೆ. ಬಂದ್ಬಿಟ್ಟು ಶ್ರೀರಾಮನ್ನ ಆಯಿತು ಅದೇನೋ ತಂದೆಗೆ ಪಿತೃವಾಕ್ಯ ಪರಿಪಾಲನೆ ಮಾಡಿದೆ, ವಾಪಸ್ ಹೋಗಪ್ಪ ಅಂತಂದಾಗ ಶ್ರೀರಾಮ ಹೇಳ್ತಾನೆ, ಇಲ್ಲ ನಿಮ್ದು ಯಾರದ್ದೂ ತಪ್ಪಿಲ್ಲ, ನನಗೆ ಜಾಬಲಿ ಮಹರ್ಷಿಗಳು ಚಾರ್ವಕ ಸಿದ್ಧಾಂತವನ್ನು ಹೇಳೋದಕ್ಕೆ ಬಂದಿದ್ದರು, ನಾನು ಅದನ್ನು ಚಾರ್ವಕ ಸಿದ್ಧಾಂತನ ಕೇಳಲ್ಲ ಅಂತ ಹೇಳಿದೆ. ಆವಾಗ ನೀನು ಚಾರ್ವಕ ಸಿದ್ಧಾಂತ ಕೇಳದೇ ಇರೋದ್ರಿಂದ ನಿನಗೆ ವನವಾಸ ಪ್ರಾಪ್ತಿಯಾಗಲಿ ಅಂತ ಅವ್ರು ಶಾಪ ಕೊಟ್ಟಿದ್ದರು. ಅದು ನಿಮ್ಮ ಯಾರ ತಪ್ಪಿನಿಂದಲೂ ಅಲ್ಲ, ಅದು ಮಹರ್ಷಿಗಳ ಶಾಪದಿಂದ ಇದು ನಿಂಗೆ ಯಾವ ರಾಮಾಯಣದಲ್ಲಿದೆ ನನಗೂ ಗೊತ್ತಿಲ್ಲ. ಇದು ಅಣ್ಣವ್ರು ಇದನ್ನು ಹೇಳೋರು. ಕಲ್ಲಾದೆ ಏಕೆಂದು ಬಲ್ಲೆ ಹಾಡು ತುಂಬ ಚೆನ್ನಾಗಿದೆ ಮತ್ತು ಅದರ ಅರ್ಥನೂ ಕೂಡ ತುಂಬ ಚೆನ್ನಾಗಿದೆ. ಉದಯಶಂಕರ್ ತುಂಬ ಒಳ್ಳೆಯ ಸಾಹಿತ್ಯ ಅದು. ಅದೇ ರೀತಿಯಲ್ಲಿ ಬಳ್ಳಿಗೆ ಹೂವು ಚಂದ ಅಂತ ಒಂದು ಹಾಡಿದೆ. ಈ ಸಿನಿಮಾ ಬಲೆ ಹುಚ್ಚ ಒಂಥರ ಬಹಳ ಇಂಟ್ರೆಸ್ಟಿಂಗ್ ಆದ ವೈ.ಆರ್. ಸ್ವಾಮಿ ನಿರ್ದೇಶನದ ಸುಂದರವಾದ ಸಿನಿಮಾಗಳು. ಕಂಠೀರವಾಗ ತಾನೇ ಬೆಳಕಿಗೆ ಬರ್ತಾಯಿದ್ದ ಸ್ಟುಡಿಯೋ ಕಂಠೀರವಾದಲ್ಲಿ ಬಂತು. ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಶತದಿನೋತ್ಸವ ಆಗೋದು ಬಹಳ ಅಪರೂಪ. ಈ ಬಲೆ ಹುಚ್ಚ ಸಿನಿಮಾ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲೇ ಆಯಿತು. ನಿಮಗೊಂದು ಬಹಳ ವಿಶೇಷ ಸಂಗತಿ ಇದೆ. ಈ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಬಲೆ ಹುಚ್ಚ ಶತದಿನೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದವರು ಪುಟ್ಟಣ್ಣ ಕಣಗಲ್ ಮತ್ತು ವಾಟಾಳ್ ನಾಗರಾಜ್. ಅದು ಅಂದರೆ ಅಷ್ಟೊತ್ತಿಗೆ ಅಣ್ಣವರು ಬಹಳ ದೊಡ್ಡ ಕಲಾವಿದರಾಗಿದ್ದರು. ಇವರನ್ನು ಕರೆದಿದ್ದನ್ನು ನಂಗೆ ಭಾಳ ವಿಶೇಷ ಅಂತ ಅನಿಸುತ್ತೆ. ಇದರ ನಂತರ ನಾವು ನಂದಗೋಕುಲ ಸಿನಿಮಾನ ನೋಡ್ಬೋದು. ನಂದಗೋಕುಲ ಬಗ್ಗೆ ಒಂದು ಬಹಳ ವಿಶೇಷ ಸಂಗತಿ ಏನಂದರೆ, ರಾಜ್ಕುಮಾರ್ ಜಯಂತಿ ಇದರಲ್ಲಿ ಅಭಿನಯಿಸಿದ್ದಾರೆ. ನೀವು ಎಷ್ಟೋ ಟೈಟ್ಲ್ ಕಾರ್ಡ್ ನೋಡಿರ್ತೀರ, ಅದರಲ್ಲಿ ಜಯಂತಿ ಅಂತ ಇರುತ್ತೆ. ವಿ ಜಯಂತಿ ಅಂತ ಕಾಣಿಸಿಕೊಳ್ಳುವ ಏಕೈಕ ಟೈಟ್ಲ್ ಕಾರ್ಡ್ ನಂದಗೋಕುಲ ಸಿನಿಮಾದ್ದು. ಅದು ಯಾಕೆ ಹಂಗಾಗಿದೆ ಅಂತ ಗೊತ್ತಿಲ್ಲ. ಜಯಂತಿಯವರು ಬಹಳ ಸಲ ಹೇಳೋರು ಅದನ್ನು, ಅದು ತಪ್ಪಾಗಿ ಆಗಿದೆಯೋ ಬೇಕಂತಾಗಿದೆ. ಆದರೆ ನೀವು ಈಗಲೂ ಗಮನಿಸ್ಬೋದು, ನಂದಗೋಕುಲ ಟೈಟ್ಲ್ ಕಾರ್ಡಲ್ಲಿ ಮಾತ್ರ ವಿ ಜಯಂತಿ ಬರುತ್ತೆ. ರಮೇಶ್, ಬಾಲಕೃಷ್ಣ, ದಿನೇಶ್, ಸಂಪತ್, ದ್ವಾರಕೀಶ್, ಶಕ್ತಿ ಪ್ರಸಾದ್ ಅನೇಕ ಇದ್ದಂಥ ಸಿನಿಮಾ ಇದು. ಗೌರವ ನಟರಾಗಿ ಶ್ರೀನಾಥ್ ಇದರಲ್ಲಿ ಕಾಣಿಸ್ಕೊಂಡಿದ್ರು. ಮಲಯಾಳಂ ನಟಿ ವಿಜಯಶ್ರೀ ಇದರಲ್ಲಿ ಪ್ರಮುಖ ಪಾತ್ರದಲ್ಲಿದ್ದರು. ವಿಜಯಶ್ರೀ ಬಗ್ಗೆ ನಿಮ್ಗೆ ಗೊತ್ತಿರಬೇಕು, ಅವ್ರು 23ನೇ ವಯಸ್ಸಿಗೆ ಆತ್ಮಹತ್ಯೆ ಮಾಡಿಕೊಂಡ್ರು. ಈ ಸಿನಿಮಾ ಸಂದರ್ಭದಲ್ಲಿ ಸೆನ್ಸಾರ್ ಎಷ್ಟು ಬಿಗಿಯಾಗಿತ್ತು ಅಂತಂದರೆ, ವಿಜಯಶ್ರೀ ಅಭಿನಯಿಸಿದ ಒಂದು ಹಾಡು ಇದರಲ್ಲಿ ಕಟ್ಟಾಗಿದೆ ನಂದಗೋಕುಲದಲ್ಲಿ. ಅಂದರೆ ಇಡೀ ಹಾಡನ್ನು ತೆಗೆದಿದ್ದಾರೆ. ವಿಜಯ ಭಾಸ್ಕರ್ ಸಂಗೀತ ನಿರ್ದೇಶನ ಮಾಡಿದಂಥ ಸಿನಿಮಾ ಇದು. ನಂಜನಗೂಡಿಂದ ನಂಜುಂಡ ಬರುತ್ತಾನೆ, ನೀ ಜನಿಸಿದ ದಿನವೂ ಅಳುವೆ, ಈ ದಿನ ಜನ್ಮದಿನ, ಮನದ ಮಾತಿಗೆ ಮೌನ ಬೇಲಿ, ಎಲ್ಲ ಅದ್ಭುತವಾದ ಹಾಡು. ನಂದಗೋಕುಲ ಬಹಳ ವಿಭಿನ್ನವಾದ ಸಿನಿಮಾ. ವೈ.ಆರ್. ಸ್ವಾಮಿಯವರು ನಿರ್ದೇಶನ ಮಾಡಿದ್ದು. ಮತ್ತು ವೈ.ಆರ್. ಸ್ವಾಮಿಯವರ ಬಹಳ ದೊಡ್ಡ ವಿಶೇಷ ಏನು ಅಂತ ಅಂದರೆ, ನಿಮಗೆ ಒಂದು ಕಥೆಯಲ್ಲಿ ಅವ್ರು ತರ್ತಾ ಇದ್ದ ಸಂಯಮ. ಇದು ಕೂಡ ಒಟ್ಟು ಕುಟುಂಬದ ಕತೆ, ಒಟ್ಟು ಕುಟುಂಬ ಒಡೆಯೋದು ಮತ್ತೆ ಸೇರುವುದು, ಈ ಥರದ ಕಥೆ ಇದು. ಅಂಥದ್ದು ಎಷ್ಟೋ ಸಿನಿಮಾ ಬಂದಿದೆ. ಮುರಿಯದ ಮನೆ ಮಾಡಿದ ವೈ.ಆರ್. ಸ್ವಾಮಿಯವರು ನಂದಗೋಕುಲದಂಥ ಸಿನಿಮಾ ಮಾಡಿದ್ದಾರೆ. ಇದು ಮೊಟ್ಟ ಮೊದಲು ಬೆಂಗಳೂರಿನ ಬಹಳ ವಿಸ್ತಾರವಾಗಿ ಚಿತ್ರೀಕರಣ ಮಾಡಿದಂಥ ಸಿನಿಮಾ. ಕಬ್ಬನ್ ಪಾರ್ಕು, ಲಾಲ್ಬಾಗು, ಬನ್ನೇರ್ಘಟ್ಟ ಇದೆಲ್ಲ ಈ ಸಿನಿಮಾದಲ್ಲಿ ಕಾಣಿಸುತ್ತೆ. ಕಂಠೀರವ ಸ್ಟುಡಿಯೋದಲ್ಲಿ ಆಗಿರ್ತಕ್ಕಂಥದ್ದು. ಮುಂದೆ ನಾನು ಪ್ರಸ್ತಾಪ ಮಾಡುವ ಸಿನಿಮಾ ಪರೋಪಕಾರಿ. ಇದು ನಮ್ಮ ಎಸ್ ಪಾಲ್ ಅವರ ಭಗವತಿ ಪ್ರೊಡಕ್ಷನ್ನಲ್ಲಿ ಮಾಡಿದಂಥ ಸಿನಿಮಾ ಇದು. ಉಗ್ರ ನರಸಿಂಹ ಇದಕ್ಕೆ ಸಹ ನಿರ್ದೇಶಕರಾಗಿದ್ದರು. ಉಗ್ರ ನರಸಿಂಹ ಮತ್ತು ಶ್ರೀನಿವಾಸ್ ಇಬ್ಬರು ಸಹ ನಿರ್ದೇಶಕರು. ಇದರಲ್ಲಿ ನಾವು ತುಂಬ ದಾಖಲೆ ಮಾಡುವಾಗ ಒಂಥರ ತಮಾಷೆ ಕೂಡ ಹೌದು. ರಾಜ್ಕುಮಾರ್ ದ್ವಿಪಾತ್ರದಲ್ಲಿ ಅಭಿನಯಿಸಿದ ಸಿನಿಮಾಗಳಲ್ಲಿ ಇದು ಒಂದು ಅಂತ. ಅದರ ಪಟ್ಟಿನಲ್ಲಿ ಇಲ್ಲ, ರಾಜ್ಕುಮಾರ್ ದ್ವಿಪಾತ್ರದ ಇಲ್ಲ. ಯಾಕಂದರೆ ಎರಡನೇ ಪಾತ್ರ ರಾಜ್ಕುಮಾರ್ದು ಇದರಲ್ಲಿ 56 ಸೆಕೆಂಡ್ ಬರುತ್ತೆ, 1 ನಿಮಿಷ ಕೂಡ ಪೂರ್ತಿ ಇಲ್ಲ. ಆದರೂ 2 ಪಾತ್ರದಲ್ಲಿ ಅವರು ರಾಜ್ಕುಮಾರ್ ಅವರು ಕಾಣಿಸ್ಕೊಂಡಿದ್ದಾರೆ. ಇದು ಒಂದು ತಂದೆ ಜೊತೆಗೆ 25,000 ರೂಪಾಯಿ ಸಂಪಾದಿಸ್ತೀನಿ ಅಂತ ಸವಾಲು ಹಾಕಿ ಹೊರಗೆ ಹೋಗ್ತಕ್ಕಂಥದ್ದು. ಅವನು ಅನೇಕ ಸಮಸ್ಯೆಗಳನ್ನು ಎದುರಿಸಿದಾಗ ಕೊನೆಗೆ ಅಷ್ಟು ಹಣ ಸಂಪಾದಿಸಿದರೂ ಕೂಡ ಯಾರೋ ಒಬ್ಬ ಕ್ಯಾನ್ಸರ್ ರೋಗಿ ಪೇಷಂಟಿಗೆ ಕೊಡ್ತಾನೆ ಅನ್ನೋದು ಇದರ ಕಥೆ. ಇದು ಚಿ ಉದಯಶಂಕರ್ ಇದಕ್ಕೆ ತುಂಬ ಅದ್ಭುತವಾದ ಹಾಡನ್ನು ಬರೆದಿದ್ದಾರೆ. ಉಪೇಂದ್ರ ಕುಮಾರ್ ಸಂಗೀತ ನಿರ್ದೇಶನ ಮಾಡಿದಂಥ ಸಿನಿಮಾ ಇದು. ಪರೋಪಕಾರಿಯ ಒಂದು ಹಾಡು ಒಂಥರ ಕನ್ನಡದ ಟ್ರೆಂಡ್ನ ಸೆಟ್ ಮಾಡಿದಂತಹದ್ದು. ಜೋಕೆ ಬಳ್ಳಿಯ ಮಿಂಚು. ಜೋಕೆ ನಾನು ಬಳ್ಳಿಯ ಮಿಂಚುನ ಎಲ್ಲಾರೀಶ್ವರಿ ಅವರು ಎಷ್ಟು ಅದ್ಭುತವಾಗಿ ಹಾಡಿದಾರೋ, ವೈ.ಆರ್. ಸ್ವಾಮಿಯವರು ಕೂಡ ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ. ಅದು ಮುಂದೆ ಎಷ್ಟೋ ವರ್ಷ ಆದಮೇಲೆ KGFನಲ್ಲಿ ಅದನ್ನು ರೀಯೂಸ್ ಕೂಡ ಮಾಡಿದ್ರು. ಅಂದರೆ
ಅಷ್ಟು ಜನಪ್ರಿಯವಾದಂಥ ಹಾಡದು. ಆರ್ ಎನ್ ಜಯಗೋಪಾಲ್ ಅವರು ಕ್ಯಾಬ್ರೆ ಹಾಡಿಗೆ ಯಾವ ಥರದ ಸಾಹಿತ್ಯ, ನಾವು ಬಹುಶಃ ಕ್ಯಾಬ್ರೆ ಹಾಡು ಅಂದಾಗ ಎಷ್ಟೋ ಹಾಡು ಬಂದಿರ್ಬೋದು. 2 ಹಾಡು ನಮಗೆ ನೆನಪಿರೋದು. ಒಂದು ಕುರಾ ಸೀತಾರಾಮ್ ಶಾಸ್ತ್ರಿಗಳು ಬರೆದ ದೂರದಿಂದ ಬಂದಂಥ ಸುಂದರಾಂಗ ಜಾಣ, ಅದು ಸಲೀಲ್ ಚೌಧರಿ ಸಂಗೀತ ನಿರ್ದೇಶನ. ಇನ್ನೊಂದು ಉಪೇಂದ್ರ ಕುಮಾರ್ ಸಂಗೀತ ನಿರ್ದೇಶನ ಮಾಡಿದ ಜೋಕೆ ಬಳ್ಳಿಯ ಮಿಂಚು. ಎಷ್ಟೋ ವರ್ಷಗಳಾದ ಮೇಲೆ ಒಳಗೆ ಸೇರಿದರೆ ಗುಂಡನ್ನು ಉಪೇಂದ್ರ ಕುಮಾರ್ ಅವರೇ ಸಂಗೀತ ನಿರ್ದೇಶನ ಮಾಡಿ ಆ ಟ್ರೆಂಡನ್ನು ಇನ್ನೊಂಥರ ರಿನ್ಯೂ ಮಾಡಿದ್ರು ಅಂತ ಹೇಳ್ಬೋದು. ಉಪೇಂದ್ರ ಕುಮಾರ್ ಅವರ ಬಹಳ ವಿಶಿಷ್ಟವಾದ ಹಾಡುಗಳು ಈ ಸಿನಿಮಾದಲ್ಲಿದೆ. ಅದರಲ್ಲಿ ಆರ್ ಎನ್ ಜಯಗೋಪಾಲ್ ಅವ್ರದ್ದೇ ಇನ್ನೊಂದು ಸಾಹಿತ್ಯ, ಗುಟ್ಟಂದ ಹೇಳುವೆ ಪುಟಾಣಿ ಮಕ್ಕಳೇ. ಅದು ಅನೇಕ ಮಕ್ಕಳ ಕಾರ್ಯಕ್ರಮದಲ್ಲಿ ಮತ್ತೆ ಬಳಕೆ ಆಗ್ತಾ ಬರುತ್ತೆ ಈ ಹಾಡು. ಇದು ಚಾಮರಾಜಪೇಟೆಯ ಮಕ್ಕಳ ಕೂಟದಲ್ಲಿ ಈ ಹಾಡು ಸಂಪೂರ್ಣ ಚಿತ್ರೀಕರಣಗೊಂಡಿತ್ತು. ಆಗ ಮಕ್ಕಳ ಕೂಟ ಅನ್ನೋದು ಬಹಳ ಜನ ನೋಡಿರಲಿಲ್ಲ. ಆಮೇಲೆ ನನಗೊಂದು ಬಹಳ ಇಷ್ಟವಾದ ಡ್ಯೂಯೆಟ್ ಇದೆ ಇದರಲ್ಲಿ, ಕಣ್ಣರೆಪ್ಪೆ ಒಂದನೊಂದು ಮರೆಯುವುದೇ ಅಂಥೇಳಿ. ಅದು ತುಂಬ ಅದ್ಭುತವಾದಂಥ ಹಾಡದು. ಹೋದರೆ ಹೋಗು ನನಗೇನು, ಇದೊಂದು ಹಿಂದಿಯ ಹಾಡಿನ ಕನ್ನಡ ಅವತರಣಿಕೆ ಅಂತ ಹೇಳ್ಬೋದು. ಆದರೆ ಇದನ್ನು ತುಂಬ ಚೆನ್ನಾಗಿ ಉದಯ್ ಶಂಕರ್ ಕನ್ನಡಕ್ಕೆ ತಗೊಂಡು ಬಂದಿದ್ದಾರೆ. ಉದಯ್ ಶಂಕರ್ ಮತ್ತು ಜಯಗೋಪಾಲ್, ನಾನು ಈ ಹಾಡಿನ ಬಗ್ಗೆ ಉಪೇಂದ್ರ ಕುಮಾರ್ ಅವ್ರ ಹತ್ರ ಯಾವಾಗಲೂ ಹೇಳ್ತಾ ಇದ್ದೆ, ಸರ್ ಈ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, ನೀವು ಯಾವುದು ಉಪೇಂದ್ರ ಕುಮಾರ್ ಜಯಗೋಪಾಲ್ ಹತ್ರ ಬರೆಸ್ಬೇಕು, ಯಾವುದು ಉದಯ್ ಶಂಕರ್ ಹತ್ರ ಬರೆಸ್ಬೇಕು ಅಂತ. ನಾನಲ್ಲಯ್ಯ ಬರೆಸಿರೋದು ಪ್ರೊಡ್ಯೂಸರ್ ಅಂತ ಉಪೇಂದ್ರ ಕುಮಾರ್ ಹೇಳೋರು. ಆದರೆ ಅದು ನನಗೆ ಜಯಗೋಪಾಲ್ ಬರೆದಿರುವ 2 ಹಾಡು, ಉದಯ್ ಶಂಕರ್ ಬರೆದಿರುವ 2 ಹಾಡು, 2 ಕೂಡ ಈ ಸಿನಿಮಾದ ಬಹಳ ವಿಶಿಷ್ಟವಾದ ಸಂಗತಿ ಅಂತ ನನಗನ್ಸುತ್ತೆ. ಇದು ಸಂಜಯ್ ಮತ್ತು ನಟರಾಜ್ 2 ಬೆಂಗಳೂರಿನ ಚಿತ್ರಮಂದಿರಗಳಲ್ಲಿ ಆರಂಭಿಕ ಚಿತ್ರವಾಗಿ ಬಿಡುಗಡೆಯಾಗಿರ್ತಕ್ಕಂಥದ್ದು. ಹರಿಣಿಯವರು ಇವತ್ತಿಗೂ ಒಂದು ಮಾತನ್ನು ಬಹಳ ಹೆಮ್ಮೆಯಿಂದ ಹೇಳ್ತಾರೆ, ನಾನು ನಾಯಕಿಯಾಗಿ ಚಿತ್ರರಂಗದಿಂದ ಬಾಲನಟಿಯಾಗಿ ಬಂದವರು, ನಾಯಕಿಯಾಗಿ ಚಿತ್ರರಂಗದಿಂದ ನಿವೃತ್ತಿ ಆಗ್ತೇನೆ ಅಂತ ಘೋಷಣೆ ಮಾಡಿದ್ದೆ, ಅದೇ ರೀತಿಯಲ್ಲಿ ನಡ್ಕೊಂಡೆ ಅಂಥೇಳಿ. ಹರಿಣಿಯವರು ನಾಯಕಿಯಾಗಿ ಅಭಿನಯಿಸಿದ ಕೊನೆಯ ಚಿತ್ರ ಸತಿ ಸುಕನ್ಯಾ. ಇದು ವೈ.ಆರ್. ಸ್ವಾಮಿಯವರು ನಿರ್ದೇಶಿಸಿದ ಪೌರಾಣಿಕ ಬಹಳ ಮುಖ್ಯವಾದಂಥ ಸಿನಿಮಾ. ರೇಣುಕಾ ಮಹಾತ್ಮೆಯನ್ನು ಮಾಡಿದರು. ಪೌರಾಣಿಕ ಸಿನಿಮಾದಲ್ಲಿ ಅವ್ರದ್ದೇ ಒಂದು ವಿಶಿಷ್ಟ ಛಾಪನ್ನು ಮೂಡಿಸಿದಂಥವ್ರು ಅವರು. 1942ರಲ್ಲಿ ಹೊನ್ನಪ್ಪ ಭಾಗವತರವರು ತಮಿಳಿನಲ್ಲಿ ಸತಿ ಸುಕನ್ಯಾ ಮಾಡಿದರು. 59ರಲ್ಲಿ ತೆಲುಗಿನಲ್ಲಿ ಬಂತು. ಹಿಂದಿನಲ್ಲಿ 3 ಸಲ ಸತಿ ಸುಕನ್ಯಾ ಆಗಲೇ ಬಂದುಬಿಟ್ಟಿತ್ತು. ಈಗಾಗಲೇ ಬಂದಿರುವ ಕಥೆಯನ್ನು ಬಹಳ ವಿಭಿನ್ನವಾಗಿ ತರುವ ಒಂದು ಬಹಳ ಪ್ರಯತ್ನ ಸತಿ ಸುಕನ್ಯಾ ಅಂತ ಹೇಳ್ಬೋದು. ವೈ.ಆರ್. ಸ್ವಾಮಿಯವರಿಗೆ ಈ ಪೌರಾಣಿಕ ಸಿನಿಮಾಗಳು ಒಂಥರ ಒಗ್ಗೋದಂಥ ಸಿನಿಮಾಗಳು. ಇದರ ಒಂದು ಹಾಡು ಬಹಳ ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ನಾವೊಂದು ದೂರದರ್ಶನದಲ್ಲಿ ಕಾರ್ಯಕ್ರಮ ಕೂಡ ಮಾಡಿದ್ವಿ. ನಾನು ಆ ಸರಣಿಯಲ್ಲಿ ಅನೇಕ ಕಾರ್ಯಕ್ರಮಗಳ ನಿರೂಪಣೆ ಕೂಡ ಮಾಡಿದೆ. ಮಧುರವಿ ಮಂಜುಳ ಗಾನ ಈ ಸಿನಿಮಾದ ಹಾಡಿದು. ಪಿ.ಬಿ. ಶ್ರೀನಿವಾಸ್ ಮತ್ತು ಬಿ.ಕೆ. ಸುಮಿತ್ರಾ ಅವರು ಮೂಲತಃ ಹಾಡಿದರು. ನಾವು ಮಧುರವಿ ಮಂಜುಳ ಗಾನದ ಕೊನೆಯ ಸಂಚಿಕೆಗಳಲ್ಲಿ ಬಿ.ಕೆ. ಸುಮಿತ್ರಾ ಅವರನ್ನು ಒಂದು ಸಲ ನಾವು ಮುಖ್ಯ ಅತಿಥಿಯಾಗಿ ಕರೆದಿದ್ವಿ. ನಮ್ಮ ಮಧುರವಿಯ ಸರಣಿಯಲ್ಲಿ ಬಿ.ಕೆ. ಸುಮಿತ್ರಾ ಅವರು ಎಷ್ಟೋ ವರ್ಷದ ನಂತರ, ಸುಮಾರು 50 ವರ್ಷದ ನಂತರ ಇರ್ಬೋದು, ಈ ಹಾಡನ್ನು ಇನ್ನೊಮ್ಮೆ ನಮಗೆ ಹಾಡಿದರು. ಅದೊಂದು ಬಹಳ ವಿಶೇಷ, ನನಗೆ ನೆನಪಿರ್ತಕ್ಕಂಥ ಘಟನೆ ಇದು. ಕೆ ಎಂ ರತ್ನಾಕರ್ ಇದಕ್ಕೆ ಸಹ ನಿರ್ದೇಶಕರು, ಆರ್ ಮಧು ಅವರು ಛಾಯಾಗ್ರಹಣ ಮಾಡಿದರು. ಸಾಮಾಜಿಕ ಚಿತ್ರಗಳಲ್ಲಿ ಇಷ್ಟರ ಮಟ್ಟಿನ ಯಶಸ್ಸನ್ನು ಸಾಧಿಸಿದವರು, ಅಷ್ಟೇ ಯಶಸ್ಸನ್ನು ವೈ.ಆರ್. ಸ್ವಾಮಿಯವರು ಪೌರಾಣಿಕ ಸಿನಿಮಾಗಳಲ್ಲೂ ಸಾಧಿಸಿದರು. ಅದಕ್ಕೆ ಸತಿ ಸುಕನ್ಯಾ ಬಹಳ ದೊಡ್ಡ ಉದಾಹರಣೆ. ನಾನು ಮುಂದಿನ ಸಂಚಿಕೆಯಲ್ಲಿ ವೈ.ಆರ್. ಸ್ವಾಮಿಯವರ ಬಹಳ ಮುಖ್ಯವಾದ ಸಿನಿಮಾ, ನನಗೆ ಬಹಳ ಇಷ್ಟವಾದ ಸಿನಿಮಾಗಳ ಬಗ್ಗೆ ಮಾತಾಡ್ತೀನಿ.